ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಚೈನು ಸೈಡ್ಗೆ ಹೋಗಿದೆ. ಸೊ ಟುಡೇಸ್ ವ್ಲಾಗ್ ಇಸ್ ವೆರಿ ಸ್ಪೆಷಲ್ ಗೈಸ್. ಏನು ಗೊತ್ತಾ, ಸೊ ನಾನು ಸ್ಟಾರ್ಟಿಂಗಲ್ಲಿ ರಿವೀಲ್ ಮಾಡಿಬಿಡ್ತೀನಿ. ನನಗೆ ನನ್ನ ತಂಗಿಗೆ ಸೇಮ್ ಪರ್ಸನ್ನಿಂದ ಕೊಲಾಬ್ರೇಷನ್ಗೆ ಬಂದಿದೆ, ಓಕೆನಾ, ಪ್ರಮೋಷನ್ಗೆ ಬಂದಿದೆ. ಹೋದ್ಮೇಲೆ ಹೇಳ್ತೀನಿ. ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಕರೆಂಟು, ಫುಲ್ ಫ್ಯಾಮಿಲಿ ಎಕ್ಸೆಪ್ಟ್ ಸನ್ನಿ ನನ್ನ ಮಗಳನ್ನ ಬಿಟ್ಟು ನಾವು ಫುಲ್ ಫ್ಯಾಮಿಲಿ, ನಾನು, ಅಮ್ಮ, ಅಪ್ಪ, ತೇಜು, ಸಂದೀಪ ಹೋಗ್ತಾ ಇದ್ದೀವಿ. ಅವರು ನನ್ನ ತೇಜು ಎರಡು ಅಕೌಂಟ್ನೂ ಇನ್ವೈಟ್ ಮಾಡಿರೋದು, ಓಕೆನಾ, ಇನ್ಸ್ಟಾಗ್ರಾಮ್ ಅಕೌಂಟು ಇಬ್ಬರನ್ನೂ ಇನ್ವೈಟ್ ಮಾಡಿರೋದು. ಸೊ ಹೋಗೋಣ, ಹೋಗಾದ್ಮೇಲೆ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ವೈ ವಿ ಟೇಕಿಂಗ್ ಫ್ಯಾಮಿಲಿ ಅನ್ನೋದನ್ನು ನಾನು ನಿಮಗೆ ಹೋಗ್ತಾ ಬ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಹೌ ಮೈ ಲುಕ್ಕಿಂಗ್ ಗೈಸ್, ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ದಿಸ್ ಗೌನ್ ಈಸ್ ವೆರಿ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫಸ್ಟ್ ಟೈಮ್ ಈ ಥರ ಬ್ಲೌಸ್ ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಆಗ್ತಾಯಿದೆ ಫಸ್ಟ್ ಟೈಮ್ ಅಲ್ಲ, ಬಟ್ ಆಫ್ಟರ್ ಬಿಕಮಿಂಗ್ ಪೇರೆಂಟ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ನೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ಕ್ಲೀನಾಗಿ ಟ್ಯಾಗ್ ಮಾಡ್ಕೊಂಡು, ಇದೇನು ಗೊತ್ತಾ, ಈ ಥರ ಹಿಂಗಿರುತ್ತೆ. ನಮಗೆ ವೇಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ಟ್ಯಾಗ್ ಮಾಡ್ಕೊಬೋದು. ಲೂಸ್ ಬೇಕು ಅಂದರೆ ಲೂಸು, ಟೈಟ್ ಬೇಕು ಅಂದರೆ ಟೈಟು, ಈ ಥರ ಮಾಡ್ಕೊಬೋದು. ಈ ಥರ ಡ್ರೆಸ್ಸಸ್ ಬೆಸ್ಟ್. ಸೊ ಫುಲ್ ಗ್ಲ್ಯಾಮ್. ಆ್ಯಂಡ್ ಈ ಜ್ಯುವೆಲರಿ ಮೀಶೋದಲ್ಲಿ ತೊಗೊಂಡಿದ್ದು ಗೈಸ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ವೀಡಿಯೋನೂ ಮಾಡಿ ಹಾಕಿದ್ದೀನಿ. ಲಿಂಕ್ ಬೇಕು ಅಂದರೆ ಅಲ್ಲೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಈಗ ಸದ್ಯಕ್ಕೆ ನಾವು ರೆಡಿಯಾಗಿದ್ದೀವಿ. ತೇಜು ಕಾಲ್ ಪಿಕ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವಳು ಕಾಲ್ ಪಿಕ್ ಮಾಡಿದ ತಕ್ಷಣ ಹೊರಡ್ತಾ ಇರೋದೇ. ನಾವು ಹೋಗ್ತಾ ಇರೋದು ಯಲಹಂಕಗೆ. ಹೇಳೋಣ ಗೈಸ್, ಮುಂದೆ ಹೋಗ್ತಾ ನಿಮಗೆ ಬ್ಲಾಗೆಲ್ಲ ಹೇಳ್ತೀನಿ. ಅಪ್ಪ, ಅಮ್ಮ, ಸಂದೀಪ್ ಎಲ್ಲ ರೆಡಿಯಾಗಿದ್ದಾರೆ. ಸನ್ನಿ ರಾಯನ್ ಕರ್ಕೊಂಡು ಈಚೆ ಹೋಗಿದ್ದಾರೆ. ಸೊ ಅವಳು ಬರೋದಿಲ್ಲ, ರಾಯ ಬರೋದಿಲ್ಲ ಇಲ್ಲಿಗೆ. ಅವಳು ಕರ್ಕೊಂಡು ಹೋಗಬಾರ್ದು ಅಂತ ಏನಲ್ಲ, ಸ್ವಲ್ಪ ಶೂಟ್ಗೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ, ಇಲ್ಲ ಅಮ್ಮ ಇಟ್ಕೊಂಡಿರ್ಬೇಕು ಅವಳನ್ನ ಅಂತ ಅಂದ್ಬಿಟ್ಟು ಸನ್ನಿ ಬರೋಕ್ಕಾಗಲ್ಲ. ಸನ್ನಿ ಬಂದಿದ್ರು ರಾಯನ ಹತ್ಕೊಂಡ್ಬಿಟ್ಟು ಹೋಗ್ತಾಯಿದ್ದೆ. ನಾವು ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಲ್ವ, ಇಲ್ಲಿವರೆಗೂ ಇನ್ನೂ ಶಿಫ್ಟ್ ಆಗಿಲ್ಲ. ಅದು ಅಲ್ಲಿ ಆ ಮನೆಗೆ ಡೋರ್ ಇವತ್ತು ಇಡ್ತಾ ಇದ್ದಾರೆ. ಸೊ ಅದಕ್ಕೆ ಅಂತಲೇ ಸನ್ನಿ ಅಲ್ಲಿ ಇರ್ತಾರೆ. ನಾನೀಗ ಸದ್ಯಕ್ಕೆ ಹಿಂಗೆ ರೆಡಿಯಾಗಿದ್ದೀನಿ. ಇದು ಮಿಂತ್ರಾಯಿಂದ ಈ ಡ್ರೆಸ್ ಬಂದು, ಓಕೆನಾ. ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿ. ಎಲ್ಲದಕ್ಕೂ ಹೇಳ್ತಾ ಇದ್ದೀನಿ, ಬಟ್ ಹಾಕ್ತಾಯಿಲ್ಲ. ಯಾರಾದರೂ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಹಾಕ್ತೀನಿ. ನೀವು ಯಾರು ಲಿಂಕ್ ಅಂತ ಕಮೆಂಟ್ ಮಾಡ್ತಾರೋ ನಾನು ಹಾಕ್ತಾಯಿಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿಸ್ ಬ್ಲಾಗ್ ಗೈಸ್. ಇವತ್ತು ಕೆಳಗಡೆ ಕಾಜಲ್ ಹಾಕಿಲ್ಲ, ಯಾಕಂದರೆ ತೇಜು ಕೆಳಗಡೆ ಹಾಕ್ಬೇಡ, ಕಣ್ಣು ಚಿಕ್ಕ ಕಾಣಿಸ್ತಿದೆ, ಬರೀ ಮೇಲೆ ಮಾತ್ರ ಹಾಕು ಅಂತಂದು. ಸೊ ಇಲ್ಲಿ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ನಾನು ಐ ಶ್ಯಾಡೋಸ್ ಅಂದರೆ ಐ ಮೇಕಪ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಕಲ್ತ್ಕೋಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಒಂದೊಳ್ಳೆ ಐ ಶ್ಯಾಡೋ ಪ್ಯಾಲೆಟ್ನ ಸರ್ಚಿಂಗಲ್ಲಿದ್ದೀನಿ. ಆ್ಯಂಡ್ ಅಂಡರ್ ದ ಬಜೆಟ್ ಗೈಸ್. ನನಗೆ ಈಗಲೇ 1000 ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಟಿಲ್ 1000 ರೂಪೀಸ್ ಇಟ್ಟರು ಬೇಸಿಕ್ ಶೇಡ್ಸ್ ಎಲ್ಲ ಅದ್ರಲ್ಲಿ ಬರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಏನಂತೀವಿ, ವರ್ತ್ ಇರಬೇಕು. ಆ ಥರ ಪ್ರಾಡಕ್ಟ್ನ ಸರ್ಚ್ ಮಾಡ್ತಾಯಿದ್ದೀನಿ. ಸಿಕ್ಕಿದ ತಕ್ಷಣ ಆರ್ಡರ್ ಮಾಡಿ ರಿವ್ಯೂ ಮಾಡಿ ನಿಮಗೂ ಹೇಳ್ತೀನಿ. ಫಾರ್ ನಾವು ಲೆಟ್ಸ್ ಗೋ ಗೈಸ್. ಹಿಂದೆಗಡೆ ಫುಲ್ ಮೆಸ್ ಇದೆ, ಬಟ್ ಐ ಆಮ್ ರೆಡಿ ಟು ಗೋ. ಸೊ ಹೋಗೋಣ. ಫಸ್ಟ್ ಈ ರೂಮಲ್ಲಿ ಲೈಟು ಫ್ಯಾನು ಎಲ್ಲ ಆಫ್ ಮಾಡೋಣ. ನಾನೇ ನಮ್ಮಮ್ಮ ಲೈಟು ಫ್ಯಾನು ಏನು ಆಫ್ ಮಾಡ್ದಂಗೆ ಹೊರಟೋಡೆ ಅಂತ ಬೈತಾರೆ. ಅದಕ್ಕೇ ಗೈಸ್ ಇನ್ಸ್ಟಾಗ್ರಾಮ್ ಅವ್ರಿಗೆ ತೋರಿಸಿದ್ದೀನಿ, ಯೂಟ್ಯೂಬ್ವರೆಗೂ ತೋರಿಸ್ಬೇಕಲ್ವ ಈ ಟ್ರಿಕ್ನ. ವೆಯ್ಟ್ ಮಾಡಿ. ಇದು ನೋಡಿ, ಇದು ಈ ಥರ ಡಿವೈಸ್, ಓಕೆನಾ. ಎಲ್ಲೋದ್ರೂ ಯೂಸ್ ಮಾಡ್ಬೋದು. ಚಿಕ್ಕದಾಗಿ ಜೋಬಲ್ಲಿ ಇಟ್ಕೊಂಡು ಹೋದ್ರೆ ಸಾಕು, ಈ ಥರ ಹಾಕ್ಕೊಂಡು ಹಿಂಗೆ ಯೂಸ್ ಮಾಡ್ಬೋದು. ನಿಮ್ಗೆ ಯಾರಿಗಾದ್ರೂ ಇದ್ರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಗೈಸ್. ನನ್ನ ತಮ್ಮ ರೆಡಿ ಆಗ್ತಾ ಇದ್ದಾನೆ, ಅವನಿಗೋಸ್ಕರ ವೆಯ್ಟಿಂಗ್. ಅವ್ನು ರೆಡಿ ಆಗಿದ ತಕ್ಷಣ ನಾವು ಹೊರಡೋಣ. ತೇಜು ಇನ್ನೂ ಅಲ್ಲಿ ರೆಡಿ ಆಗಿಲ್ಲ. ಈಗ ಫೋನ್ ಮಾಡಿ ಹೇಳಿದ್ದೀನಿ ರೆಡಿ ಆಗ್ಬೋದು ಅಂದ್ಬಿಟ್ಟು. ನೀವು ಹಂಗೆ ಇದ್ದೀವಿ. ಇದು ಸಾಯಂಕಾಲ ಬರೋಷ್ಟರಲ್ಲಿ ಅದೆಲ್ಲ ಖಾಲಿ ಆಗಿರ್ತೈತಿ, ಏನೂ ಇರಲ್ಲ, ಬರೀ ಜ್ಯೂಸ್ ಕುತ್ಕೊಳ್ಳೋಬೇಕು.
ಏನು ಲಂಚ್ ಟೈಮ್ ಕಮ್ಮಿ ಅವರೇ. ನಿಮ್ಗೆ ಕೋಲ್ಡ್ ಕಾಫಿ ಬೇಡ? ದೋಸೆ ಒಂದು ಕೋಲ್ಡ್ ಕಾಫಿ ವಿತ್ ಐಸ್ ಕ್ರೀಮ್, ಒಂದು ಪೊಮೊಗ್ರಾನೇಟ್, ಶುಗರ್ ಆ್ಯಡ್ ಮಾಡಬೇಡಿ ಹಂಗೆ, ವಿತೌಟ್ ಶುಗರೇ ಕೊಡಿ. ಹಾಂ, ಮಿಲ್ಕ್ ಶೇಕೇ ಕೊಡಿ. ಫ್ರೂಟ್ಸ್ ಬೇರೆ ಯಾವುದಿದೆ? ಚಿಕ್ಕು ಇದೆಯಾ? ಹಾಂ, ಚಿಕ್ಕುನು ಅದು ಶುಗರ್ ಬೇಡ. ಮ್ಯಾಂಗೋ ಕೊಟ್ಬಿಡಿ. ಮ್ಯಾಂಗೋ ಶೇಕೆ ಕೊಡಿ. ಮ್ಯಾಂಗೋ ಮಿಲ್ಕ್ ಶೇಕ್ ಒಂದು, ಕೋಲ್ಡ್ ಕಾಫಿ ವಿತ್ ಐಸ್ ಕ್ರೀಮ್ ಒಂದು, ಮತ್ತೆ ಒಂದು ಚೀಕು ವಿತೌಟ್ ಶುಗರ್ ಒಂದು, ಏನಪ್ಪ ಅಂದರೆ ಪೊಮೊಗ್ರಾನೇಟ್. ಪಪ್ಸ್ ಯಾವಿದೆ? ಪನ್ನೀರ್, ಮಶ್ರೂಮ್, ಕ್ಯಾಪ್ಸಿಕಮ್, ಎಗ್, ವೆಜ್, ಚಿಕನ್. ಒಂದು ಎಗ್, ಒಂದು ಚಿಕನ್ ಪಪ್ಸ್. ಇವರೇ ಎಗ್ 2 ಕೊಟ್ಬಿಡಿ. ಅದನ್ನು ಎರಡೆರಡು ಆಫ್ ಮಾಡ್ತಾರೆ. ಈಗ 2 ತಿನ್ನೋಕ್ಕಾಗ್ತಿತ್ತು ಅವನ್ನೇ, ಅದೆಲ್ಲರೂ ಒಂದೊಂದು ಪೀಸ್ ತಿನ್ನಿ ಅಂತ ಹೇಳಿದ್ವಿ. ಹೇಳು, ನಮ್ಮ ಅಪ್ಪ ಕೊಡಿಸಿಲ್ಲ ಕೊಡಿಸ್ತಾ ಇದ್ದೀವಿ. ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ವಿ. ತಿಂದು 7 ಹೋಗಿ ಅಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೇ. ಅಲ್ಲಿ ನಾವೇನು ಆ ಥರ ಎಲ್ಲ ಮಾಡಲ್ಲ. ಫಸ್ಟ್ ಬೇಕಾದ್ರೆ ಕ್ಲೀನಾಗಿ ಊಟಕ್ಕೆ ಹೋಗ್ಬಿಡೋಣ, ಆಮೇಲೆ ವಿಡಿಯೋ ಮಾಡ್ಕೊಳ್ತೀವಿ. ನಡಿ, ನೀನು ಟೆನ್ಷನ್ ಅವರ್ ಇಲ್ಲಿಂದ ಹೋಗೋದು 1 hour, ಅಲ್ಲೊಂದು 20 ನಿಮಿಷ ಎಲ್ಲ ಕರ್ಗೋಗ್ತೀವಿ. ಊಟ ಮಾಡ್ಕೊಬಿಡೋದು, ಆಮೇಲೆ ನಾ ಎಲ್ಲರೂ ಬರಬೇಕು ಒಂದು ಫ್ರೇಮ್ಗೆ, ಒಂದೊಂದು ಶಾರ್ಟ್ಗೆ. ಯಾರು ಬೇರೆ ಕರ್ಲ್ ಮಾಡಿದೆ. ಈಗ ನಿಂದು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಆಗೋರೆ 1630 ಜನ ಆಗೋರೆ. 2000 ಆಗಿಲ್ವ? ಆಯ್ತಾರೆ, ಇಷ್ಟರೇ ಆಯ್ತಾರೆ. 2000 ಎಲ್ಲಕ್ಕೆ ಯಾವಾಗ ಸಂದೀಪ್ ಅವ್ರ ಆಫೀಸ್ ಅವ್ರ ಕೈಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿದ್ಯೇನೋ? ಇನ್ನೊಂದು ಚಿಕನ್ ಒಂದು ಕಡೆ ಒಂದು ಚಿಕನ್ ಇಲ್ಲ ಇದೆಲ್ಲ ಐತೆ. ನಾನು ಇರ್ತೀನಿ, ಇಲ್ಲ ಐತೆ ನೋಡಿ ಚಿಕನ್. ಏನು ಡಿಫ್ರೆನ್ಸ್ ಇಲ್ಲ. ಒಂದು ವಾಟರ್ ಬಾಟಲ್ ಕೊಡಿ, 1 ಲೀಟರ್. ವಾಮ್ ಕೊಡ್ಬೇಕಾ? ಏನಾಯ್ತು? ಏನಿಲ್ಲ, ಬಡ್ಡೋರೆ. उसका दिया क्या हो? ಅವನ್ನ ಕೂತ್ಬಿಟ್ಟವ್ರೆ ಇದು ಅಮೌಂಟ್ ಇಲ್ಲಂದ್ರೆ ನಿಂದೊಂದು ಬರ್ಬೇಕಲ್ಲ. ಏನು ಹೇಳಿದ್ದು? ಫಸ್ಟ್ ಅಲ್ಲ ಏನು ಹೇಳಿ, ಮುಂದಾಗಲೇ ಬಂತಲ್ಲ ಇದೇನಾ? ನನ್ನ ಮಗ ಕರ್ಕೊಂಡು ಬಂದ ಕೊಡ್ಬೋದು. 25ನೇ ತಾರೀಕು ಅವಳೊಂದು ಮಾತ್ರ ನೈಟ್ ಔಟ್ ಕರ್ಸ್ಬೇಕಲ್ಲ.
ನಾವು ಕೆಲವಿದ್ರಲ್ಲಿ ಜಾತ್ರೆ ನನಗೆ ಬಿಡು ಅದು ನನಗೆ ಬಿಡು ಇನ್ಯಾರಿಗೆ ಮಾಡ್ಬೇಕು ಹಿಂಗೆ ಮಾಡ್ಕೊಂಡ್ರೆ ಆಯ್ತು ಮಾಡಪ್ಪ ಆಯ್ತು ಹೋಗೈತಿ ಇವೆಲ್ಲ ನೋಡ್ಬಿಟ್ಟು ನಾನು ಒಬ್ಬರ ಹೆಸರು ಮಾಡ್ಕೊಂಡು ಕೂತಿರ್ತೈತೆ ಹೋದ್ಮೇಲೆ ಕಿತ್ತಾಡ್ಕೊಂಡು ಸೈಕಲ್ ನೀವು ನನ್ನ ಮಗಳಿಗೆ ಏನಾದರೂ ಇನ್ವೆಸ್ಟ್ ಸದೀಪ ನನ್ನ ಮಗಳಿಗೆ ನಿಮ್ಮ ಮಗಳಿಗೆ ನೀವಿಬ್ರು ಇಲ್ವಾ ನೀನು ವಿಡಿಯೋದಲ್ಲಿ ದುಡಿದ್ಯಾ ಅದೇ ಮಾಡಿದ್ಯಾ ನಿನ್ನ ಮಗ್ಳಿಗೆ ಏನು ಕಮ್ಮಿ ನಿನ್ನ ಮಗಳು ಹುಟ್ಟಕ್ಕಿಂತ ಮುಂಚೆನೇ ನಿಮ್ಮ ಹತ್ರ ಕಾರ್ ಐತೆ ಅಪ್ಪ ಅಮ್ಮ ಎಲ್ಲ ಒಳ್ಳೆ ಅಲ್ಲೇ ಅವನೇ ಮಾತಾಡ್ತಿರ್ಕೊಂಡು ದೊಡ್ಡ ಚೆನ್ನಾಗಿರ್ತಾರಲ್ಲ ಒಂದೊಂದು ಕಡೆ ಹಂಗೆ ಕೊಡ್ತಾರೆ ಒಂದೊಂದು ಕಡೆ ಫ್ರೂಟ್ಸ್ ಬದಲು ಈ ಬೇಕ್ರಿಗಳಲ್ಲಿ ಯೂಸ್ ಮಾಡ್ತಾರಲ್ಲ ಅದು ಹಾಕ್ಬಿಡ್ತಾರೆ. ಅದು ವಿಡಿಯೋ ಮಿಸ್ ಸ್ಟಾಪ್ ಅಂತ ಇರೋದು. ಅದು ಬೇರೆ. ಹಾಯ್ ಗೈಸ್, ಸೊ ನಾನು ಮಾರ್ನಿಂಗ್ ವ್ಲಾಗಲ್ಲಿ ಹೇಳ್ದಂಗೆ ಇದು ಪ್ರಮೋಷನ್ಗೆ ಅಂತ ಬಂದಿದ್ದು ನಾವು. ಸೊ ಏನು ಎತ್ತ ಅಂತ ನಿಮಗೆ ಈಗ ಫುಲ್ ಹೇಳ್ತೀನಿ. ಆ್ಯಕ್ಚುಲಿ ನಾವು ಬಂದಿರೋದು ಯಲಹಂಕ ಹತ್ರ ಇರೋ ಕೊಯ್ಕೋಡ್ ಮಂಡಿ ಬಿರಿಯಾನಿ ಸೆಂಟರ್ಗೆ. ಇಲ್ಲಿಂದನೇ ನನಗೂ ತೇಜುಗೆ ಇಬ್ಬರಿಗೂ ಇನ್ವೈಟ್ ಬಂದಿತ್ತು. ನಾವು ಅಲಾಂಗ್ ವಿತ್ ಫ್ಯಾಮಿಲಿ ಬಂದಿದ್ದೀವಿ. ತೇಜುಗೆ ಫಸ್ಟ್ ಪ್ರಮೋಷನ್ ಇದು. ಹೌ ಯು ಫೀಲ್? ತಿನ್ನೋದಲ್ವ ಚೆನ್ನಾಗೇ ಫೀಲ್ ಆಗ್ತಾ ಇದೆ. ಸೊ ನಾವು ಆ್ಯಕ್ಚುಲಿ ಮೀಟ್ ಆಗಿರಲಿಲ್ಲ ಗೈಸ್, ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಗಿತ್ತು. ಸೊ ಏನಾಯಿತು ಅಂದರೆ ಈಗ ನಾನು ಅಲ್ಲಿಗೆ ಹೋಗಬೇಕು ಅಂದರೂ ಟ್ರಾವೆಲ್ದು ತುಂಬ ಕಷ್ಟ ಆಗುತ್ತೆ, ಅವ್ರು ನಮಗೆ ಬರಬೇಕು ಅಂದರೂ ಕಷ್ಟ ಆಗುತ್ತೆ. ಸೊ ನಾವೇನು ಡಿಸೈಡ್ ಆದೋ ಅಂದರೆ ಒಂದು ಸೆಂಟರ್ ಪಾಯಿಂಟಲ್ಲಿ. ಸೊ ದಿಸ್ ಇಸ್ ಲೈಕ್ ಅ ಸೆಂಟರ್ ಪಾಯಿಂಟ್ ಟು ಅಸ್. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದರು, ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ಎಲ್ಲರೂ ಇಲ್ಲಿ ಮೀಟ್ ಆಗಿಬಿಟ್ಟು ಇಟ್ಸ್ ಲೈಕ್ ಅ ಫ್ಯಾಮಿಲಿ ಲಂಚ್ ಡೇಟ್. ಏನಿದೆ ಸೊ ಇದು ಪ್ರಮೋಷನ್ ಹೇಗೆ ಸಿಕ್ತು ಏನು ಅಂತೆಲ್ಲ ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಈ ಪ್ರಾಡಕ್ಟ್ಸ್ ಎಲ್ಲ ಒಂದೊಂದೇ ನಾಟ್ ಪ್ರಾಡಕ್ಟ್ಸ್, ಫುಡ್ ಐಟಮ್ಸ್ ಎಲ್ಲ ಒಂದೊಂದೇ ಬರ್ತಾ ಇದ್ದಂಗೆ ವೀಡಿಯೋ ಮಾಡ್ಕೊಂಬಿಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಗೈಸ್, ಯು ವಿಲ್ ಡೆಫಿನೆಟ್ಲಿ ಗೆಟ್ ಟು ಸಿ ಅ ಲಾಟ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ದಿಸ್ ಇಸ್ ಗ್ರೇಪ್ ಕೋಕೋನಟ್, ಟೆಂಡರ್ ಕೋಕೋನಟ್. ಓಕೆ, ಕೋಳಿಕೋಡ್ ಹಲ್ವಾ, ಓಕೆ, ಓನಿಯನ್ ವಡ, ಹಾಂ, ವೆಜ್ ಶವರ್ಮ ಪಾಕೆಟ್. ತಗೊಳ್ಳೋದು ಹಾಗೆ ವಿಡಿಯೋ ಹೋಗಂಗಿದ್ರೆ ಹೋಗ್ಬಿಟ್ಟು ಅವೆಲ್ಲ ಎತ್ಕೊಂಬರ್ರಿ. ನಾನು ಅಮ್ಮ ಹಿಂಗೆ ಹೋಗ್ತೀವಿ. SD ಕಾರ್ಡು ನಾನು ಸ್ವಲ್ಪ ಕಮ್ಮಿ ತೊಗೊಂಬಿಟ್ಟಿದ್ದೀನಿ. ಅದು A10 ಅಂತ ಇರುತ್ತಂತೆ, ಅದು ತೊಗೊಂಡ್ರೆ ಹಿಂಗೆ ಬರಲ್ಲ. ನಾನು A1 ತೊಗೊಂಡಿದ್ದೀನಿ, ಅದೇ 6000 ರೂಪಾಯಿ ಕಣೆ. ಇನ್ನು A10ಗೆ ನಾನು ಎಲ್ಲಿಂದ ತರಲಿ ಬಂಡವಾಳ? ಅದೇನೋ ಹೇಳ್ತಾರಲ್ಲ, ಎಲ್ಲ ತೊಗೊಂಡು ಇಷ್ಟಿಷ್ಟಕ್ಕೆ ಹಂಗಾಗೈತೆ ನನ್ನ 70,000 ರೂಪಾಯಿ ಕ್ಯಾಮ್ರಾ ತೊಗೊಂಡು 6,000 ರೂಪಾಯಿ SD ಕಾರ್ಡ್ಗೆ ಯೋಚನೆ ಮಾಡಿದ್ದೀನಿ ನಾನು. ನೋಡಿ ತೇಜು, ಫೋನ್ಗೂ ಕ್ಯಾಮ್ರಾಗೂ ಎಷ್ಟು ಡಿಫ್ರೆನ್ಸ್ ಐತೆ. ನಮ್ಮ ಅಮ್ಮಗೆ ಏನು ವೇಸ್ಟ್ ಮಾಡಬಾರ್ದಂತೆ ಗೈಸ್. ಆರ್ಡರ್ ಮಾಡಿರೋದನ್ನೆಲ್ಲ ತಿನ್ಬೇಕಂತೆ, ತಿನ್ನಂಗಿದ್ರೆ ಮಾತ್ರ ಆರ್ಡರ್ ಮಾಡಬೇಕಂತೆ. ವೀಡಿಯೋಗೆ ಹಂಗೆ ಹೇಳೋಕ್ಕಾಗುತ್ತೆ. ನಾವು ಏನೇನೆಲ್ಲ ಆರ್ಡರ್ ಅದೇ ತಿನ್ನೋದಿಲ್ಲ ಅಂದರೆ ಇಲ್ಲ. ಅಷ್ಟು ಬ್ಲಾಗ್, ಯಾ, ದಿಸ್ ಇಸ್ ಫಾರ್ ಬ್ಲಾಗ್. ಮಿನಿಮಲ್ ಆಗಿರ್ಬೇಕು. ಐ ಆಮ್ ಅ ಮ್ಯಾಕ್ಸಿಮಲಿಸ್ಟ್. ಐ ಕಾಂಟ್ ಬಿ ಮಿನಿಮಲ್. ಒಂದು ಟಾಪ್ ಊಟ ಅಂತಿದ್ದೆ, ಮಗಳನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟು. ಹಂಗಲ್ಲ, ಈ ಪ್ಲೇಸ್ಗೆ ಅವ್ಳು ಬಂದ್ರೂ ಪೀಸ್ಫುಲ್ಲಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಇಲ್ಲೆಲ್ಲ ಓಡಾಡ್ತಾ ಇರ್ತಾಳೆ. ಅವಳು ತಿನ್ನೋ ಏಜ್ ಅಂತೂ ಅಲ್ಲ. ಈ ಥರ ಫುಡ್ ನಾನು ಇನ್ನೂ ಅವಳಿಗೆ ಕೊಡೋದು ಇಲ್ಲ ಇನ್ನೂ ಸ್ವಲ್ಪ ದಿನ. ಚಿಕನ್ ಕೊಡ್ತೀನಿ, ಬಟ್ ಪರ್ಟಿಕ್ಯುಲರ್ಲಿ ಕೆಲವು ಫುಡ್ ಐಟಮ್ಸ್. ಈಗ ತಂದೂರು ಅದೆಲ್ಲ ಒಂದು ಸ್ವಲ್ಪ ಆಫ್ಟರ್ ಸಮ್ ಏಜ್ ಕೊಟ್ರೇ ಬೆಸ್ಟು. ಅದಕ್ಕೋಸ್ಕರ ನಾನು ಕೊಡೋಲ್ಲ. ಸೂಪ್ಸ್ ಅದೆಲ್ಲ ಕೊಡ್ತೀನಿ ನಾನು. ಗೈಸ್, ನನ್ನ
ಒಂದು ಔಟ್ಫಿಟ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಹೇಳಿ ಎಲ್ಲಿ ತೊಗೊಂಡೆ ಅಂತ ನಾನು ಗೂಗಲ್ ಮಾಡಿದ್ದೀನಿ. ಬ್ಲೌಸ್ ಒಂದು ಸಪ್ರೇಟಾಗಿ ನಾನು ತೊಗೊಂಡಿರೋದು. ಮೆನು ಕೊಡಿ. ಮೆನು ನಾನು ಮೆನ್ಯೂ ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಪಾಪ ಬರುತ್ತೆ, ಅವ್ರು ಅದೇ ಹೇಳ್ತಾ ಇರೋದು, ಒಂದು 2 ನಿಮಿಷ ಬರುತ್ತೆ. ಹಾಂ, ಓಕೆ, ನೋ ಪ್ರಾಬ್ಲಮ್. ಅದು ಎತ್ಕೊಳ್ಳಿ ಒಂದೊಂದು ತೋರಿಸಿ. ಏ ಬೇಡ, ನನ್ನ ನೈಲ್ಸ್ ಏನಾದ್ರು ಮಾಡಬೇಕು. ಸೊ ನನಗೆ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲಾದರೂ ಆಗಲಿ ಕೇಳೋ ಕ್ವಶನ್ನು, ನಿಮ್ಗೆ ಹೆಂಗೆ ಇಷ್ಟು ಬೇಗ ಏನು ಪ್ರಮೋಷನ್ಸ್ ಸಿಗ್ತಾಯಿದೆ, ನೀವು ಬ್ರ್ಯಾಂಡಿಗೆ ಪಿಚ್ ಮಾಡ್ತಾಯಿದ್ದೀರಾ ಅಥವಾ ಬ್ರ್ಯಾಂಡ್ ಅವರೇ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾರಾ ಅಂತ ಅಂದ್ಬಿಟ್ಟು ಫಸ್ಟ್ ಈ ಪ್ರಮೋಷನ್ ಬಗ್ಗೆ ಮಾತಾಡೋಣ. ಇದು ಆ್ಯಕ್ಚುಲಿ ಫಸ್ಟು ತೇಜುಗೆ ಬಂದಿದ್ದು. ಓಕೆನಾ, ಪ್ರಮೋಷನ್ ಬಂದು ಅವಳದು ವೀಡಿಯೋಸ್ ಎಲ್ಲ ಓಡ್ತಾಯಿತ್ತು. ಯಾವುದೋ ಒಂದು ವೀಡಿಯೋ ಓಡಬೇಕಾದ್ರೆ ಅವ್ರು ಇನ್ವೈಟ್ ಮಾಡಿದರು, ಈ ಥರ ಬನ್ನಿ ನಮ್ಮ ಹೋಟೆಲ್ಗೆ, ಎಕ್ಸ್ಪ್ಲೋರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ವೀಡಿಯೋ ಮಾಡಿ ಹಾಕಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅವಳು ಈಗ ಹೆಂಗಾಗುತ್ತೆ ಅಂದರೆ, ಅವಳು ನನ್ನ ಫಾಲೋ ಮಾಡ್ತಾಳೆ, ನಾನು ಅವಳನ್ನ ಫಾಲೋ ಬ್ಯಾಕ್ ಮಾಡ್ತೀನಲ್ವಾ. ಸೊ ಅದರಿಂದ ಅವರು ನಂದು ರೀಚ್ ಆಗಿದೆ. ಆಮೇಲೆ ತೇಜುನು ಹೇಳಿದಾಳೆ, ಈ ಥರ ನನ್ನ ಸಿಸ್ಟರು ಇದ್ದಾರೆ, ಅವರು ವೀಡಿಯೋಸ್ ಮಾಡ್ತಾರೆ, ನಿಮ್ಗೆ ಇಷ್ಟ ಇದ್ದರೆ ಬೇಕಂದರೆ ಇವ್ರನ್ನೂ ಕನೆಕ್ಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳಿದಾಳೆ. ಸೊ ಇದು ನನಗೆ ತೇಜು ಕಡೆಯಿಂದ ಸಿಕ್ಕಿದ್ದು. ಸೊ ಆವಾಗ ಅವರು ಕನೆಕ್ಟ್ ಆಗಿ ಇಬ್ಬರಿಂದನೂ ಒಬ್ಬೊಬ್ಬರನ್ನ ಪರ್ಸನ್ ಕರ್ಕೊಂಬರ್ಬೋದು ಅಂತ ಹೇಳಿದರು ನಮಗೆ. ಆಮೇಲೆ ವೀಡಿಯೋ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಎಷ್ಟು ಜನ ಅಂದರೆ ಅಷ್ಟು ಜನ ಕರ್ಕೊಂಡು ಹೋಗೋಕ್ಕಾಗಲ್ಲ ಗೈಸ್, ನಾನು ನನ್ನ ಜೊತೆ ಒಬ್ಬರನ್ನ ಅಂತ ಹೇಳಿದ್ದು. ನಾನು ತೇಜು ಇಬ್ಬರು, ಇನ್ನಿಬ್ಬರು ಅಲ್ವಾ. ಆಮೇಲೆ ನಾವು ಇದ್ಕೊಂಡು ಕೇಳ್ದೋ, ಈ ಥರ ನಾವು 5 ಮೆಂಬರ್ಸ್ ಫ್ಯಾಮಿಲಿ, ನಾವು 5 ಮೆಂಬರ್ಸ್ ಬರ್ತೀವಿ ಅಂತ ಹೇಳಿದ್ದಕ್ಕೆ ಅವ್ರು ನಿಜವಾಗೂ ತುಂಬ ಒಳ್ಳೆ ಪರ್ಸನ್. ಸೊ ಹೋಟೆಲ್ ಓನರ್ ಅಂತೂ ತುಂಬ ಒಳ್ಳೆ ಪರ್ಸನ್. ಅವ್ರು ಆ್ಯಕ್ಚುಲಿ ಕೇರಳದವರು. ಅವರು ಓಕೆ ಅಂತ ಅಂದರು. ದಟ್ಸ್ ಹೌ ವಿ ಗಾಟ್ ದಿಸ್ ಕೊಲಾಬ್ರೇಷನ್. ಆ್ಯಂಡ್ ಅದರ್ ಕೊಲಾಬ್ರೇಷನ್ ಎಲ್ಲ ಹೆಂಗೆ ಗೊತ್ತಾ ಗೈಸ್, ಕೆಲವೊಂದೊಂದು ನಾನು ಸ್ಟಾರ್ಟಿಂಗಲ್ಲಿ ಫ್ರೀಯಾಗಿ ಮಾಡಿದ್ದೀನಿ 1-2. ಅಂದರೆ ಅವರೇ ನನ್ನ ಕೇಳ್ಕೊಂಡಿಲ್ಲ, ಬಟ್ ನಾನೇ ಒಂದು ಸ್ಟೋರ್ಗೆ ಹೋಗಿನೋ ಅಥವಾ ಒಂದು ಜಾಗಕ್ಕೆ ಹೋಗಿನೋ ಅದ್ರ ರಿವ್ಯೂ ಅದನ್ನೆಲ್ಲ ಹಾಕಿದಾಗ ಆ ವೀಡಿಯೋಸ್ ತುಂಬ ಚೆನ್ನಾಗಿ ಹೋಗಿ ರೀಚ್ ಆಗಿದೆ. ಅದನ್ನು ನೋಡಿ ಕೆಲವರು ಓಕೆ ಅವ್ರ ವೀಡಿಯೋಸ್ ರೀಚ್ ಆಗ್ತಿದೆ ಅಂತ ಅಂದ್ಬಿಟ್ಟು ನನ್ನ ಸ್ಟೋರ್ ಪ್ರಮೋಷನ್ಗಾಗಿರ್ಬೋದು ಅದಕ್ಕೆ ಕರೆದಿದ್ದಾರೆ. ಇನ್ನು ಬ್ರ್ಯಾಂಡ್ ಕೊಲಾಬ್ಸ್ ಎಲ್ಲನೂ ನೀವು ನೋಡಿದಾಗ ನಾನು ಮೀಶೋ ಹಾಲ್ಸ್ ಎಲ್ಲ ತುಂಬ ಮಾಡೋದ್ರಿಂದ ಕೆಲವೊಂದೊಂದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿ ರೀಚ್ ಆಗಿರೋದ್ರಿಂದ ವ್ಯೂಸ್ ಎಲ್ಲನೂ ಹಂಗೆ ಬರ್ತಾಯಿದೆ. ಸೊ ನಾನು ಯಾವುದೇ ಬ್ರ್ಯಾಂಡ್ಗೆ ಇಲ್ಲಿವರೆಗೂ ಪಿಚ್ ಮಾಡಿಲ್ಲ. ನಾನು ಕೊಲ್ಯಾಬ್ ಮಾಡ್ತೀನಿ, ನಾನು ನಿಮ್ಮ ಜೊತೆ ಕೊಲ್ಯಾಬ್ ಮಾಡ್ತೀನಿ ಅಂತ ನಾನು ಇಲ್ಲಿವರೆಗೂ ಯಾವ ಬ್ರ್ಯಾಂಡ್ಗೂ ಪಿಚ್ ಮಾಡಿಲ್ಲ. ನಾನು ಯಾವುದೇ ಫಾರ್ಮ್ಸ್ ಫಿಲ್ ಮಾಡಿಲ್ಲ, ಏನೂ ಮಾಡಿಲ್ಲ. ನನ್ನ ಪಾಡಿಗೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೆ. ನನ್ನ ಗೋಲ್ ಇದ್ದಿದ್ದು ಫಾಲೋವರ್ಸ್ನ ಗೇನ್ ಮಾಡ್ಕೊಬೇಕು, ವೀಡಿಯೋಸ್ ರೀಚ್ ಆಗಬೇಕು, ನಾನು ತೊಗೊಳ್ಳೋ ಪ್ರತಿಯೊಂದು ಪ್ರಾಡಕ್ಟು ಇಷ್ಟ ಆಗಬೇಕು ಅವ್ರುಗಳಿಗೆ ಅಂತ ಅಂದ್ಬಿಟ್ಟು ನಾನು ನೇಮ್ ಇದ್ದಿದ್ದು. ಸೊ ಆ ಥರ ಮಾಡ್ತಾ ಇರಬೇಕಾದ್ರೆ ಯಾವಾಗ ವ್ಯೂಸ್ ಎಲ್ಲ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಕೆಲವೊಂದೊಂದು ಸೆಟ್ಟಿಂಗ್ಸ್ ಇದೆ. ವೀಡಿಯೋಸ್ ಎಲ್ಲ ಬಂದಾಗ ನಮ್ಮ ಪ್ರೊಫೈಲು ಈ ಥರ ಬ್ರ್ಯಾಂಡ್ಸ್ಗೆಲ್ಲ ಎದ್ದು ಕಾಣಿಸೋ ಥರ ಹೆಂಗೆ ಮಾಡಬೇಕು ಅನ್ನೋದು ಅದು ನಾನು ಮರ್ತೋಗಿದ್ದೀನಿ. ರೀಲ್ಸಲ್ಲಿ ಬರ್ತಾನೆ ಇರುತ್ತೆ ಸಜೆಷನ್, ಅದನ್ನೆಲ್ಲ ನೋಡಿಕೊಂಡು ನಾನು ಅಪ್ಡೇಟ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ನ. ಸೊ ಬ್ರ್ಯಾಂಡ್ಗೆ ನನ್ನ ಪ್ರೊಫೈಲ್ ನೋಡಿದಾಗ ಇವ್ರದ್ದು ಇಷ್ಟು ವ್ಯೂಸ್ ಇದೆ ಮಿನಿಮಮ್ ಅನ್ನೋದು ಗೊತ್ತಾಗುತ್ತೆ. ನೀವು ನೋಡಿದ್ರೆ ಗೊತ್ತಾಗಲ್ಲ, ಬಟ್ ಬ್ರ್ಯಾಂಡ್ ಅವ್ರಿಗೆ ಮಾತ್ರ, ಮಾರ್ಕೆಟಿಂಗ್ ಟೀಮ್ ಅವ್ರಿಗೆ ಗೊತ್ತಾಗುತ್ತೆ ಅದು. ಆ ಥರ ಒಂದು ಫೀಚರ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಆಲ್ಸೋ ಈಗ ಒಂದು ಮಾಡ್ದೋ ಅಂತ ಅಂದರೆ ಅದನ್ನು ಇನ್ನೊಬ್ಬರು ನೋಡ್ತಾರೆ, ಓಕೆ ಇವರು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ನೋಡಿ, ಯಾಕೆ ಕಮ್ಮಿ ಫಾಲೋವರ್ಸ್ ಇರೋರನ್ನ ಜಾಸ್ತಿ ರೀಚ್ ಇರೋರನ್ನ ಕನೆಕ್ಟ್ ಆಗೋದು ಅಂತ ಅಂದರೆ, ಇವಾಗ ಸಾರಿ ಗೈಸ್, ಸೊ ಪೇನು ವೇರಿ ಆಗುತ್ತೆ. ಇದೇ ಪ್ರಮೋಷನ್ನು 50,000 60,000 ಇರೋರನ್ನ ಕೇಳಿ ಮಾಡಿದ್ರೆ ಅವರು ನಿಜವಾಗೂ ಹೇಳ್ತೀನಿ ನೋಡಿ 5 ಡಿಜಿಟ್ಸ್ ಕಮ್ಮಿ ಇಸ್ಕೊಳ್ಳಲ್ಲ. ಓಕೆನಾ, ಅದೇ ನಮ್ದಾದ್ರೆ 5 ಡಿಜಿಟ್ ಇರಲ್ಲ, 4 ಡಿಜಿಟ್ ಇರುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಅದರಿಂದ ಅದೊಂದು ರೀಸನ್ನು ಬೇಗ ನಮ್ಗಳಿಗೆ ಪ್ರಮೋಷನ್ ಸಿಗೋದು ಈಗ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನೀವು ನೋಡ್ಬೋದು, ನಾನು ಪ್ರಮೋಟ್ ಮಾಡಿರೋ ಬ್ರ್ಯಾಂಡ್ಸು ನೋಡ್ಬೋದು. ನಾನೇನು ಅಂದರೆ ಕೆಲವೊಂದು ನನಗೆ ಇನ್ನೊಂದು ಗೈಸ್, ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಇವತ್ತು ಪೋಲ್ ಹಾಕಿದ್ದೀನಿ. ಅಲ್ಲಿ ನಿಮ್ಗೆ ಏನೇನು ಕ್ವಶನ್ ಇದೆಯೋ ಅದನ್ನು ಡ್ರಾಪ್ ಮಾಡಿ, ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದ್ರ ತುಂಬಾ ದೊಡ್ಡ ಟಾಪಿಕ್ ಇದೆ ಇದು, ಓಕೆನಾ. ಆ್ಯಂಡ್ ನಿಜವಾಗೂ ಪೇ ಮಾಡಿ, ನೀವು ವೇಸ್ಟ್ ಮಾಡ್ಕೋಬೇಡಿ ನಿಮ್ಮ ದುಡ್ಡನ್ನ, ಅದೆಲ್ಲನೂ ವೇಸ್ಟ್. ಅವ್ರೇನು ನಿಮಗೆ ಅವ್ರ ಕಡೆಯಿಂದ ನಿಮ್ಗೆ ಒಂದು ಬ್ರ್ಯಾಂಡು ಬರಲ್ಲ ಗೈಸ್, ಒಂದು ಬ್ರ್ಯಾಂಡೂ ಅವ್ರ ಕಡೆಯಿಂದ ನಿಮಗೆ ಬರಲ್ಲ, ಇದು ಪಕ್ಕಾ ಫಿಕ್ಸ್ ಆಗಿ.
ಆಮೇಲೆ ಇನ್ಸ್ಟಾಗ್ರಾಮ್ಗಳು ನೀವೀಗ ಯು ಜಿ ಸಿ ಕ್ರಿಯೇಟರ್ ಆಗಬೇಕು ಅಂತ ಅಂದರೆ ನೀವೇ ರಿಸರ್ಚ್ ಮಾಡಿ. ಅದ್ರ ಬದಲು ಕೆಲವೊಂದೊಂದು ಇದೆ, ಈಗಲೂ ಕೆಲವೊಂದೊಂದು ಇನ್ಸ್ಟಾಗ್ರಾಮ್ಸ್ ಇದೆ ಓಕೆನಾ, 0 ಫಾಲೋವರ್ಸ್ ಇದ್ದರೂ ಪ್ರಾಡಕ್ಟ್ ಕಳಿಸಿ ವೀಡಿಯೋಸ್ ಮಾಡಿಸ್ಕೊಳ್ಳೋ ಅಂಥವ್ರು ಇದ್ದಾರೆ. ಅದನ್ನು ಬ್ಯಾಟರ್ ಕೊಲಾಬ್ರೇಷನ್ ಅಂತಾರೆ. ಬಟ್ ಅದು ಹುಡ್ಕೋದು ತುಂಬಾ ಕಷ್ಟ ಆಯಿತಾ. ಅವರು ಇವಾಗ ಏನಾಗಿರ್ತಾರೆ ಅಂತಂದರೆ ವಿಡಿಯೋ ಮಾಡ್ತೀನಿ ಅನ್ನೋರು, ಯು ಜಿ ಸಿ ಕ್ಲಾಸಸ್ ಮಾಡ್ತೀನಿ ಅನ್ನೋರು ಅವರೊಬ್ಬರು ಕ್ಲಾಸಿಗೆ ಜಾಯ್ನ್ ಆಗಿರ್ತಾರೆ. ಅದರಲ್ಲಿ ಅವರು ಲಿಂಕ್ಗಳು ಕಳಿಸ್ತಾರಲ್ವ, ಇವರೊಂದು ಕ್ಲಾಸ್ನ ಸ್ಟಾರ್ಟ್ ಮಾಡಿಬಿಟ್ಟು ಅದೇ ಲಿಂಕ್ನ ಈ ಗ್ರೂಪಲ್ಲಿ ಹಾಕ್ತಾ ಇರ್ತಾರೆ. ಸಾವಿರಾರು ಜನ ಫಿಲ್ ಮಾಡೋ ಲಿಂಕಲ್ಲಿ ನೀವು ಹೈಲೈಟ್ ಆಗಬೇಕು ಅಂತ ಅಂದರೆ ತುಂಬ ಕಷ್ಟ. ಅದ್ರ ಬದಲು ಪ್ರೊಫೈಲ್ನ ಬಿಲ್ಡ್ ಮಾಡ್ಕೊಳ್ಳಿ, ಫಾಲೋವರ್ಸ್ನ ಗೈನ್ ಮಾಡ್ಕೊಳ್ಳಿ, ನಿಮಗೆ ಅಂತ ಜೆನ್ಯೂನ್ ಫಾಲೋವರ್ಸ್ನ ಗೈನ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ರೀಲ್ಸ್ ಮಾಡಿ, ಕ್ಲೀನ್ ಕಂಟೆಂಟ್ ಮಾಡಿ, ಎಸ್ಥೆಟಿಕ್ಕಾಗಿ ಮಾಡಿ. ಏನೇ ಮಾಡಿದ್ರು ಮೆಸ್ಸಾಗಿ ಇಟ್ಕೋಬೇಡಿ. ನಿಮ್ಮ ಬ್ಯಾಕ್ಗ್ರೌಂಡ್ನೇ ಆಗಿರಲಿ ಏನೇ ಆಗಿರಲಿ, ಅಂದರೆ ಆದಷ್ಟು ವೈಟು ಪಿಂಟ್ರೆಸ್ಟಲ್ಲಿ ಅಥವಾ ಬೇರೆಯವ್ರ ವೀಡಿಯೋಸ್ ಮಾಡೋದ್ರಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿರ್ತಿರೋ ಇಲ್ಲ ಗೊತ್ತಿಲ್ಲ, ನಾರ್ತಲ್ಲಿ ಕೆಲವರು ಕಂಟೆಂಟ್ ಕ್ರಿಯೇಟರ್ಸು ಒಂದು ಸೈಡ್ ಆಫ್ ವಾಲ್ನ ಫುಲ್ಲು ಎಸ್ಥೆಟಿಕ್ಕಾಗಿ ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಜಸ್ಟ್ ಬಿಕಾಸ್ ವೀಡಿಯೋ ಕ್ರಿಯೇಟ್ ಮಾಡೋದಕ್ಕೆ. ಅದನ್ನ ನೋಡಿದ್ರೆ ಅವ್ರ ಮನೆಯೆಲ್ಲ ಹೆಂಗಿದೆಯೋ ಅಂತ ನಿಮ್ಗೆ ಅನಿಸುತ್ತೆ, ಬಟ್ ಅದರ ಡೆಡ್ ಆಪೋಸಿಟ್ ಮನೆ ಇರುತ್ತೆ. ಓನ್ಲಿ ಒಂದು ಕಾರ್ನರ್ ಮಾತ್ರನೇ ಅವ್ರು ಹಂಗೆ ರೆಡಿ ಮಾಡ್ಕೊಂಡಿರ್ತಾರೆ. ಯಾಕೆ ಅಂದರೆ ವೀಡಿಯೋಸ್ ಮಾಡೋಕ್ಕೆ ಅವ್ರು ಅದೇ ಕಾರ್ನರಲ್ಲೇ ವೀಡಿಯೋ ಮಾಡ್ತಾರೆ. ಸೊ ಹಂಗೆ ಡೆಡಿಕೇಶನ್ ಇರಬೇಕು. ಆ್ಯಂಡ್ ಒಂದು ಬ್ರ್ಯಾಂಡ್ ನಿಮಗೆ ಪ್ರಾಡಕ್ಟ್ ಕಳಿಸ್ತಾ ಇದ್ದಾರೆ ಅಂತ ಅಂದರೆ ಆ ಬ್ರ್ಯಾಂಡ್ ನೇಮ್ನ ನೀವು ಪ್ರೊನೌನ್ಸ್ ಮಾಡೋಂಗೆ ಇರಬೇಕು ಗೈಸ್. ಇದನ್ನು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ನೀವು ಇದನ್ನು ಹೆಂಗೆ ತೊಗೋತಿರೋ ಗೊತ್ತಿಲ್ಲ. ಕೆಲವರೆಲ್ಲರೂ ವೀಡಿಯೋ ಮಾಡ್ತಾ ಇದ್ದೀರಲ್ವಾ, ಬ್ರ್ಯಾಂಡ್ ನೇಮ್ನ ಪ್ರಾಕ್ಟೀಸ್ ಮಾಡಿ 2 to 3 ಟೈಮ್ಸ್. ಹೇಳಕ್ಕೆ ಬರಲಿಲ್ಲ ಅಂದರೆ ಗೂಗಲಲ್ಲಿ ಕೊಟ್ಟು ಹೌ ಟು ಪ್ರೊನೌನ್ಸ್ ಅಂತನೋ ಚೆಕ್ ಮಾಡಿ. ಆಮೇಲೆ ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಫ್ಲಿಪ್ಕಾರ್ಟಿಂದ ತರಿಸ್ದೆ ಅಂತ ಹೇಳ್ಬಿಟ್ಟು ಅಮೆಝಾನ್ ಲಿಂಕ್ ಹಾಕಿದ್ರೆ ಅದು ಡಿಸ್ಟರ್ಬಿಂಗ್ ಆಗಿರುತ್ತೆ ಆಡಿಯನ್ಸ್ಗೆಲ್ಲ. ಸೊ ಈ ಥರ ಮೈನ್ಯೂಟ್ ಥಿಂಗ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಎಡಿಟಿಂಗ್ ಕಲ್ತ್ಕೊಳ್ಳಿ. ಅದಕ್ಕೆ ಹಾಕೋ ದುಡ್ಡು ಬದಲು ಯೂಟ್ಯೂಬಲ್ಲಿ ನೋಡಿಕೊಂಡು ಮಿನಿಮಮ್ ವಿಡಿಯೋ ಎಡಿಟಿಂಗ್ ಏನು ಮಾಡ್ಬೋದು ಅಂತ ಕಲ್ತ್ಕೊಳ್ಳಿ. ಸ್ಟಾರ್ಟಿಂಗೇ ಎಲ್ಲ ಬರಲ್ಲ ಗೈಸ್. ನಾವು ಒಂದು ವಿಡಿಯೋ ಹಾಕಿದ ತಕ್ಷಣ ಫೇಮಸ್ ಆಗ್ತೀವಿ ಅಂದರೆ ಐದರ್ ನಾವು ಸೆಲೆಬ್ರಿಟಿ ಆಗಿರಬೇಕು, ಇಲ್ಲ ಅಂದರೆ ಆ ಒಂದು ವಿಡಿಯೋ ದುಬಾರಿ ದುಡ್ಡಲ್ಲಿ ಖರ್ಚು ಮಾಡಿರ್ಬೇಕಷ್ಟೆ. ಹೆಂಗೆ ಅಂತಂದರೆ ನಾನು ತಾರ್ ತೊಗೊಂಡೆನೋ ಅಥವಾ ನಾನು ಒಂದೇ ಸರಿ 5 ಲಕ್ಷ ರೂಪಾಯಿ ಗೋಲ್ಡ್ ಪರ್ಚೇಸ್ ಮಾಡಿದೆ, ಈ ಥರ ದುಬಾರಿ ವೀಡಿಯೋಸ್ ಆದ್ರೇ ಹಂಗೆ ಓಡೋದು. ನಾರ್ಮಲ್ ವೀಡಿಯೋಸ್ ಎಲ್ಲ ಓಡಲ್ಲ. ನೀವು ಪ್ರಯತ್ನ ಪಟ್ಟು ಮಾಡ್ತಾನೇ ಇರಬೇಕು. ಯಾವುದೋ ಒಂದು ವೀಡಿಯೋ ನಮ್ಮದು ಕ್ಲಿಕ್ ಆಗುತ್ತೆ, ಅದು ಕ್ಲಿಕ್ ಆಯಿತು ಅಂದರೆ ಅದರಿಂದ ಎಲ್ಲ ವೀಡಿಯೋಸು ಕ್ಲಿಕ್ ಆಗೇ ಆಗುತ್ತೆ. ಆ್ಯಂಡ್ ನಿಮಗೂ ಗೊತ್ತಾಗುತ್ತೆ ಯಾವ ಆಡಿಯನ್ಸ್ ನಿಮ್ಮನ್ನು ನೋಡ್ತಾ ಇದ್ದಾರೆ, ಯಾವ ಥರ ವೀಡಿಯೋಸ್ ನಿಮ್ಮದು ಕ್ಲಿಕ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ನೀವು ಚೇಂಜ್ ಮಾಡ್ತಾ ಇರಬೇಕು. ಆಮೇಲೆ ನಾನು ಇದೇ ಕಂಟೆಂಟ್ ಮಾಡೋದು, ನಂಗೆ ಇದೇ ಕಂಟೆಂಟಲ್ಲೇ ಆಡಿಯನ್ಸ್ ಬೇಕು ಅಂತ ಅಂದರೆ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿ. ನೀವು ಇವಾಗ ನೀವು ಹೊರಗಡೆ ಇಡ್ತಾ ಇದ್ದೀರಾ ಅಂತಂದರೆ, ಅಂದರೆ ವೀಡಿಯೋಸ್ ಮಾಡೋದಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿ ಇರಬೇಕು. ಆ್ಯಂಡ್ ಬ್ರ್ಯಾಂಡ್ಸ್ ಬಂದಾಗ ಎಲ್ಲರೂ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಪೇ ಮಾಡಲ್ಲ ಗೈಸ್. ನಿಜವಾಗೂ ಅವರು ಬಾರ್ಗೇನ್ ಮಾಡ್ತಾರೆ. ಅದು ನಿಮ್ಮ ಸ್ಕಿಲ್ಸ್ ಓಕೆನಾ. ಅವರು ಕೇಳ್ತಾರೆ ಕಮ್ಮಿಗೆ, ಬಟ್ ನೀವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ನಿಮ್ಗೆ ಯಾಕೆ ಅವ್ರು ಅಷ್ಟು ಪೇ ಮಾಡಬೇಕು ಅನ್ನೋದನ್ನು ಕನ್ವಿನ್ಸ್ ಮಾಡಬೇಕು. ನಮ್ಗೆ ITಯಲ್ಲಿ ಹೇಳ್ತಾರೆ, ನಾವೇನಾದರೂ ಪ್ಯಾಕೇಜ್ ಕೇಳಿದ ತಕ್ಷಣ ನೆಕ್ಸ್ಟ್ ಕ್ವೆಶನ್ ಬರೋದೆ ವೈ ವಿ ಹ್ಯಾವ್ ಟು ಪೇ ದಟ್ ಮಚ್ ಅಮೌಂಟ್ ಫಾರ್ ಯು ಅಂದಾಗ ನಾವು ಅವ್ರಿಗೆ ಅದಕ್ಕೆ ಜಸ್ಟಿಫೈ ಆಗೋ ಆನ್ಸರ್ ಕೊಡಬೇಕು. ನಾವು ನಮ್ಮ ಕೇಪಬಿಲಿಟಿ ಏನು ಅಂತ. ಅದು ವೀಡಿಯೋಸಿಗೆ ಬಂದಾಗ ನಮ್ಮ ರೀಚ್ ಏನು, ನಮ್ಮ ಕೇಪಬಿಲಿಟಿ ಏನು, ನಾವು ಯಾವ ಥರ ವೀಡಿಯೋ ಶೂಟ್ ಮಾಡ್ತೀವಿ ಅದನ್ನೆಲ್ಲನೂ ಅವ್ರಿಗೆ ಹೇಳ್ಬೇಕು ನಾವು. ಆಮೇಲೆ ಅದರಿಂದ ಬ್ಯಾಕ್ಗ್ರೌಂಡ್ ಸ್ಟ್ರಗಲ್ಸು ಇದನ್ನೆಲ್ಲ ಇಟ್ಕೊಂಡು ನೀವು ಸಮ್ಮಪ್ ಮಾಡ್ಕೊಂಡು ಹೇಳಬೇಕು. ಅದನ್ನು ಹೇಳಿ ಅವ್ರನ್ನ ಒಪ್ಪಿಸ್ಬೇಕು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಯಾವುದೇ ಬ್ರ್ಯಾಂಡ್ ಕೊಲಾಬ್ ಬಂದಾಗ ಬಿಟ್ಕೊಡೋಕ್ಕೆ ಹೋಗಬೇಡಿ. ನಿಮಗೆ ಐದರ್ ಪೇ ಕಮ್ಮಿ ಬಂದರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ ಬರೋ ಬ್ರ್ಯಾಂಡ್ ಕೊಲಾಬ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನು ನೋಡಿ ಇನ್ನೊಂದು ಬ್ರ್ಯಾಂಡ್ ಬರುತ್ತೆ, ಒಂದನ್ನು ನೋಡಿ ಇನ್ನೊಂದು ಬರುತ್ತೆ ಓಕೆನಾ. ಇಲ್ಲ ನಾನು ಒಂದೇ ಸರಿ ನನಗೆ 10,000 ಪೇ ಮಾಡಿದ್ರೇ ನಾನು ಬ್ರ್ಯಾಂಡ್ ಕೊಲಾಬ್ ಮಾಡ್ತೀನಿ ಅಂತ ಅಂದರೆ ಆಗಲ್ಲ. ಸ್ಟಾರ್ಟಿಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ನಿಮ್ಮದೊಂದು ಟಾರ್ಗೆಟ್ ಇಟ್ಕೊಳ್ಳಿ. ಆ ಟಾರ್ಗೆಟ್ಗೆ ಹೆಚ್ಚು ಕಮ್ಮಿ ಮಾಡ್ತಾ ಹೋಗಿ. 1 or the other day ನಿಮ್ಮ ಟಾರ್ಗೆಟ್ ನಿಮಗೆ ಬಂದೇ ಬರುತ್ತೆ, ಅದು ರೀಚ್ ಆಗೇ ಆಗುತ್ತೆ ಓಕೆನಾ. ತುಂಬ ಶಾರ್ಟ್ ಪೀರಿಯಡಲ್ಲೇ ಆಗುತ್ತೆ. ಸೊ ಇದು ನಾನು ಕೊಡ್ತಾ ಇರೋ ಗೈಡೆನ್ಸು. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ನೂ ವೀಡಿಯೋ ಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ, ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕಳಿಸಿ. ಅದೆಲ್ಲ ಪಾಯಿಂಟ್ ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಸೊ ಮಾತಾಡ್ತಾ ವೀಡಿಯೋ ಎಂಡಿಗೆ ಬಂದು ನಿಮ್ಗೆ ಈ ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಚಾನಲ್ಗೆ. ಇನ್ನೂ ಮೋರ್ ವೀಡಿಯೋಸ್, ಫನ್ ವೀಡಿಯೋಸ್, ಚಾಲೆಂಜ್ ವೀಡಿಯೋಸ್, ವ್ಲಾಗ್ಸ್, ಶಾಪಿಂಗ್ ವೀಡಿಯೋಸ್,
ಟ್ರಾವೆಲ್ ವೀಡಿಯೋಸ್ ಇದೆಲ್ಲ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ. ನಾನು ವೀಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದೆ. ಇವತ್ತೆಲ್ಲ ವೀಡಿಯೋ ನಾನೇ ಮಾಡ್ತಾ ಇರೋದು.